ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಅಂತೂ ಅದ್ಧೂರಿಯಾಗಿದೆ. ಸಂಚಿಕೆ ಆರಂಭದಲ್ಲೇ ಹೇಳ್ಬಿಡ್ತೀನಿ, ಇವತ್ತು ವಿವೇಕ್ಗೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಮೋನಿಕಾಗೆ ಸರಿಯಾದ ಪಾಠನ ಕಲಿಸ್ತಾರೆ ವಿವೇಕ್ ಅವರು. ಬನ್ನಿ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಗೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಮೋನಿಕಾ ಅವತಾರನ ನೋಡೋಕ್ಕೆ ಆಗ್ತಾರಲ್ಲ, ಅಷ್ಟು ಜೋರಾಗಿ ಸ್ಲಿಪ್ಪಿಂಗ್ನ ಮಾಡ್ತಿರ್ತಾಳೆ. ನೋಡೋ ಬಸ್ರಿ ಅಂತ ಗೊತ್ತಿದ್ರು ಯಾವ ರೀತಿ ಎಗರ್ತಾ ಇದ್ದಾಳೆ ನೀನು ಹೆಂಡ್ತಿ ಅಂತೇಳ್ಬಿಟ್ಟು ಈ ಚಂಚಲ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಎಗ್ರಲಿ 3 ತಿಂಗಳು ಬಸ್ರಿ ಈ ಥರ ಸ್ಲಿಪ್ಪಿಂಗ್ ಆಡಿದ್ರೆ ಅವಳ ಹೊಟ್ಟೆಲಿರೋ ಮಗು ಅಭಾಷಣ ಆಗುತ್ತೆ. ಅಭಾಷಣ ಆಯ್ತಲ್ಲ ಅಂತೇಳ್ಬಿಟ್ಟು ಅದೇ ಕಂಪ್ಲೇಂಟ್ನ ಇಟ್ಕೊಂಡು ಅವ್ರ ಮನೆಗೆ ಉಗಿದು ಕಳಿಸ್ಬೋದು ಅಂದ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಅಕಸ್ಮಾತಾಗಿ ಗೌರಿ ಕಿಟಕಿಯಿಂದ ಇವಳ ಅವತಾರನ ನೋಡ್ತಾಳೆ. ಅಯ್ಯೋ ದೇವ್ರೆ, ಅಕ್ಕ ಸ್ಲಿಪ್ಪಿಂಗ್ ಆಡ್ತಾ ಇದ್ದಾಳ, ಇವಳಿಗೇನು ಬುದ್ಧಿನೇ ಇಲ್ವಾ, ಇವಳು ಬಸ್ರು ಅಂತ ಏನಾದರೂ ಗೊತ್ತಾದರೆ ಬಸ್ರಿಯಾಗಿ ಈ ಥರ ಆಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತೆ ಮಗುಗೆ ಅಂತ ಡಾಕ್ಟ್ರನ್ನ ಕರೆಸಿದ್ರೆ ಖಂಡಿತ ಇವಳ ಜೊತೆ ನನ್ನ ಮನೆಯಿಂದ ಹೊರಗಾಗ್ತಾರೆ ಅಂತೇಳ್ಬಿಟ್ಟು ಯಾರಾದರೂ ನೋಡೋ ಅಷ್ಟರಲ್ಲಿ ಇದನ್ನು ತಡಿಬೇಕು ಅಂತೇಳ್ಬಿಟ್ಟು ಗೌರಿ ಅಲ್ಲಿಂದ ಓಡಿ ಬರ್ತಾ ಇರ್ತಾಳೆ. ನೋಡೋ ಇವಳು ಅವತಾರನ ಇಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗ್ತಾಳೆ ಅಂತ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಇವಳು ನಾಟಕ ಆಡ್ಕೊಂಡು ನೀನು ಈ ಮನೆಗೆ ಬಂದ್ಲಲ್ಲ, ಸೊ ಇದೇ ನಾಟಕದಿಂದನೇ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತೇಳ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇವಳು ಸ್ಲಿಪ್ಪಿಂಗ್ ಆಡ್ಕೊಂಡು ಎಗರ್ತಾ ಇರ್ತಾಳಲ್ಲ, ತಾತ ಅಜ್ಜಿ ವಾಕಿಂಗ್ ಮಾಡಿಕೊಂಡು ಅದೇ ದಾರಿಲಿ ಬರ್ತಾ ಇರ್ತಾರೆ. ಇವಳು ಅವತಾರನ ನೋಡಿ ಅಯ್ಯೋ ದೇವ್ರೆ, ಇದೇನಿದು, ಏನು ಮಾಡ್ತಾಯಿದೆ ಈ ಹುಡುಗಿ, ಇದಕ್ಕೇನು ದಡ್ಡಿನ ಇದು, ಇದಕ್ಕೇನು ಗೊತ್ತೇ ಆಗಲ್ವಾ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಏನಾಯಿತು ರೀ ಅಂದರೆ, ಅಲ್ಲಿ ನೋಡು ಏನು ಮಾಡ್ತಾ ಇದ್ದಾಳೆ ಆ ಹುಡುಗಿ, ಇವಳು ಬಸ್ರಿ ಅಂತ ಗೊತ್ತಿದ್ರು ಯಾರಾದರೂ ಈ ಥರ ಹಗ್ಗ ಹಾಕ್ಕೊಂಡು ನಗಿತಾರ ಅಂತಂದಾಗ ಅಯ್ಯೋ ದೇವ್ರೆ, ಇವಳಿಗೇನು ಬಂತು ಈ ಕೆಟ್ಟ ಪಾಡು, ಇವಳಿಗೆ ಯಾಕೆ ಬೇಕು, ಅಲ್ಲ ಈ ಹುಡುಗಿ ಯಾಕೆ ಹಿಂಗೆ ಆಡ್ತಾಳೆ, ಮೋನಿಕಾ ನಿನ್ಸು ಅಂತೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ. ಈ ಮನೆಯಲ್ಲಿ ಹಿರೀಕರು, ಈ ಮುತ್ತೈದೆಯರು, ಯಾರು ಮಕ್ಕಳೆತ್ತಿರೋರು ಯಾರಾದರೂ ಇದ್ದರೆ ಆಚೆ ಬಂದು ನೋಡಿ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಅಷ್ಟರಲ್ಲಿ ಆಶಾ, ಸರಿತಾ ಎಲ್ಲರೂ ಸಹ ಹೇಳ್ತಾರೆ. ಇನ್ನು ಚಂಚಲ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾಳಲ್ಲ, ಚಂಚಲ ನಿನ್ನ ಸೊಸೆ ಏನು ಮಾಡ್ತಾ ಇದ್ದಾಳೆ ನೋಡ್ಬಾ ಅಂದಾಗ ಬಂದೆ ಅಪ್ಪಾಜಿ ಅಂತೇಳ್ಬಿಟ್ಟು ಅಲ್ಲಿಂದ ಓಡ್ ಬರ್ತಾಳೆ. ಅಲ್ಲ ಏನು ನಡೀತಾ ಇದೆ ಇಲ್ಲಿ, ಈ ಹುಡುಗಿ ಬಸ್ರಿಯಾಗಿ ಈ ರೀತಿ ಸ್ಲಿಪ್ಪಿಂಗ್ ಮಾಡ್ತಾ ಇದ್ದಾಳಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಗುಗೆ ಏನು ಗೊತ್ತಾಗಲ್ವಾ, ಯಾರಾದರೂ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕು ತಾನೆ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಅಯ್ಯೋ ದೇವ್ರೆ, ಇದನ್ನು ನಾವು ನೋಡಲೇ ಇಲ್ಲ ಅಂತೇಳ್ಬಿಟ್ಟು ಆಶಾ ಹೇಳ್ತಾ ಇರ್ತಾಳೆ. ಅಲ್ಲ ನೋಡೋದಿರಲಿ, ನಿಮಗೆ ಗೊತ್ತಾಗಲ್ವಾ, ಚಂಚಲ ನಿನ್ನ ಸೊಸೆಗೆ ಹೆಂಗೆ ಇರಬೇಕು ಅನ್ನೋದನ್ನ ನೀನು ತಿಳ್ಸೋಕ್ಕಾಗಲ್ವ ಅಂದಾಗ, ನಿನಗೇನು ಗೊತ್ತಾಗಲ್ವ ಅಂದಾಗ, ಅಯ್ಯೋ ದೇವ್ರೆ ನೀವೆಲ್ಲ ಯಾಕೆ ಹಿಂಗಾಡ್ತಾ ಇದ್ದೀರಾ, ನನಗೆ ಗೊತ್ತು, ಮೂರು ತಿಂಗಳಲ್ಲೇ ಎಗರಾಡ್ಬಿಟ್ರೆ ಮಗು ಏನು ಆಚೆ ಬಂದ್ಬಿಡಲ್ಲ, ಅಭಾಷಣ ಆಗ್ಬಿಡಲ್ಲ ಅಂದಾಗ, ಸುಮ್ಮನೆ ಇದ್ರೆ ಸರಿ ಕಣೆ, ನಿನಗೇನಾದರೂ ಅಭಾಷಣ ಆದರೆ ನಿಮ್ಮ ಅಪ್ಪ ಅಮ್ಮಂಗೆ ಏನೇ ಉತ್ತರ ಕೊಡೋಣ, ನಾವು ಉತ್ತರ ಕೊಡಬೇಕು, ನಿನಗೆ ತಲೆಯಲ್ಲಿ ಬುದ್ಧಿನೇ ಇಲ್ವಾ, ನಿನಗೆ ಸಗಣಿ ಇದೆಯಾ ಅಂತೇಳ್ಬಿಟ್ಟು ಈ ಕಡೆ ಚಂಚಲ ಹೋಗಿತಾ ಇರ್ತಾಳೆ. ಅಲ್ಲ ಚಂಚಲ, ನೀನಾದರೂ ಇವಳಿಗೆ ತಿಳಿಸಿ ಹೇಳ್ಬೇಕಲ್ವಾ ನಿನ್ನ ಸೊಸೆಗೆ, ದೊಡ್ಡದಾಗಿ ನಿನ್ನ ಸೊಸೆ ಅಂತ ಇಂಗಿಡಿಸ್ಬಿಟ್ಟು ಮಾತಾಡ್ತೀಯಲ್ಲ, ನಿನ್ನ ಸೊಸೆಗೆ ಅಷ್ಟು ಹೇಳ್ಕೊಂಡು ಕೊಡೋಕ್ಕಾಗಲ್ವಾ, ಈ ಬಸ್ರಲ್ಲಿ ಯಾರಾದರೂ ಡಯೆಟ್ಟು ಈ ಥರ ಸ್ಲಿಪ್ಪಿಂಗು ಎಲ್ಲ ಆಡ್ತಾರಾ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಯ್ಯೋ ಅದಕ್ಕೆ ನಾನೇನು ಇವ್ರಿಗೆ ಹೇಳೇ ಇಲ್ಲ, ಬೇಕು ಅಂತಲೇ ಇವ್ರು ಮಾಡ್ತಾ ಇರೋದು, ಇವಳಿಗದೇನು ದಡ್ಡಿನ, ಇವಳು ಅಕ್ಕ ಹಿಂಗೆ ತಂಗಿ ಹಿಂಗೆ, ಇದರಲ್ಲಿ ಅಕ್ಕ ತಂಗಿ ಯಾರು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತೇಳ್ಬಿಟ್ಟು ಈ ಕಡೆ ಯಜಮಾನ್ರು ಹೇಳ್ತಾ ಇರ್ತಾರೆ. ಇಲ್ಲ ಗೌರಿ ಅಕ್ಕನ, ಇವಳು ತಂಗಿನ, ಅಲ್ಲ ಈ ಹುಡುಗಿ ಯಾಕೆ ಹಿಂಗೆ ದಡ್ಡಿ ಥರ ನಡ್ಕೊತಾ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಸುಮ್ಮನೆ ಇರಿ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ, ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು ಈ ಮೋನಿಕಾ ಅಲ್ಲಿಂದ ಜಂಬ ತೋರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಈ ಗೌರಿನ ಹೋಗಲಿಲ್ಲ ಅಂದರೆ ನಿಮಗೆ ತಿಂದಿದ್ದು ಊಟ ಜೀರ್ಣನೇ ಆಗಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಬೈಕೊಂತಿರ್ತಾಳೆ. ಮೋನಿಕಾ ಬಾಯಿ ಮೇಲೆ ನಿಗಾ ಇರಲಿ, ನೀನು ಮಾಡ್ತಾ ಇರೋದು ತಪ್ಪು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇವ್ರ ಅಪ್ಪ ಅಮ್ಮನ ಕರೆಸಿ ಹೇಳೋಣ ಅಂತೇಳ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಬೇಡ, ನಮ್ಮನೇಲಿರೋ ಇವರು ನಮ್ಮನೆ ಸೊಸೆದಿರು, ನಮ್ಮನೇಲಿರೋರು ಸರಿಯಾಗಿ ನೋಡ್ಕೋಬೇಕು, ಅದನ್ನು ತಗೊಂಡೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ನೋಡಿದ್ರೆ ನಾವಿಲ್ಲಿ ನೋಡ್ಕೊಳೋದ್ರಲ್ಲಿ ಸೋತಿದ್ದೀವಿ ಅಂತ ಆಗುತ್ತೆ, ಅದ್ರ ಬೇಡ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಗೌರಿ ಇನ್ನು ಮುಂದೆ ನಿಮ್ಮ ಅಕ್ಕನ ನೋಡ್ಕೊಳೋದು ನಿಂದೇ ಜವಾಬ್ದಾರಿ, ಸ್ವಲ್ಪ ಅವಳಿಗೆ ಬುದ್ಧಿ ಹೇಳ್ಕೊಡು ಅಂತೇಳ್ಬಿಟ್ಟು ಹೇಳ್ತಾರೆ. ಅಕ್ಕ ನಿನಗೆ ಎಷ್ಟೇ ಹೇಳಬೇಕು ಅಂದಾಗ ವಿವೇಕ್ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಅವ್ರ ಅಪ್ಪ ಅಮ್ಮಂಗೆ ಈ ಸುದ್ದಿನ ತಿಳಿಸಿದ್ರೆ ಅವರು ನಮ್ಮನ್ನೇ ಬೇಜಾರು ಮಾಡ್ಕೊಳ್ಳೋದು, ಅದಕ್ಕಿಂತ ಚಂಚಲ ನಿನ್ನ ಸೊಸೆನ ನೀನು ಸರಿಯಾಗಿ ನೋಡ್ಕೊ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಸರಿತನು ನಿನ್ನ ಸೊಸೆ ಜವಾಬ್ದಾರಿ ನೀನೇ ತಗೊಂಡು ಸರಿಯಾಗಿ ನೋಡ್ಕೊಳೋದನ್ನ ಕಲಿ, ಅದು ಬಿಟ್ಟು ಈ ವಯ್ಯಾರ ಈ ಅವತಾರಗಳನ್ನೆಲ್ಲ ನೋಡಿ ನಮ್ಮ ಮನೇಲೆಲ್ಲ ಜಗಳ ಎತ್ತಿಸ್ಬೇಡ ಅಂತೇಳ್ಬಿಟ್ಟು ಸರಿತಾ ಉಗಿದು ಅಲ್ಲಿಂದ ಹೋಗ್ತಾಳೆ. ಇವಳಿಂದ ಎಲ್ಲರ ಕೈಲೂ ನಾನು ಉಗಿಸ್ಕೋಬೇಕಾಗಿದೆ, ಈ ದಡ್ಡಿನ ನನ್ನ ಮಗ ಕಟ್ಕೊಂಬನ್ನಲ್ಲ, ಅವನಿಗೆ ಬುದ್ಧಿ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಈ ಅಕ್ಕಂಗೆ ಎಷ್ಟು ಹೇಳಿದ್ರೂ ಸಹ ಬುದ್ಧಿನೇ ಬರಂಗೆ ಕಾಣಲ್ಲ. ಇನ್ನು ವಿವೇಕ್ ಆ ರೀತಿ ಹೇಳಾದ್ಮೇಲೆ
ಮೋನಿಕಾ ಇದ್ದವಳು, ಅಯ್ಯೋ ದೇವ್ರೆ ನನಗೇನೂ ಆಗಿಲ್ಲ ತಾನೇ, ಯಾಕೆ ಇಷ್ಟೊಂದೆಲ್ಲ ರಾಮಾಯಣ ಮಾಡ್ತಿದ್ದೀರಾ ಅಂದಾಗ, ಏ ಅನಿಕೇತ್ ನಿನಗಾದ್ರೂ ಗೊತ್ತಾಗಲ್ವೇನೋ ಏನು ತಿನ್ನಬೇಕು ಏನು ಬಿಡಬೇಕು ಅಂತ, ಅದು ಬಿಟ್ಟು ನನ್ನ ಹೆಂಡತಿ ಮೇಲೆ ಯಾವಾಗಲೂ ನೀವು ಬೆಟ್ಟು ತೋರಿಸಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಗೌರಿ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡೋದು ಅವಳು, ನಿನ್ನ ಹೆಂಡತಿಗೆ ಬೇರೆ ಕೆಲಸನೂ ಇರಲ್ಲ, ಕೆಲಸ ಬಿಟ್ಟು ಈ ಮನೆಯಾಳ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತೇಳ್ಬಿಟ್ಟು ಹೋಗೋದು ಹೇಳ್ತಾ ಇರ್ತಾಳೆ. ಏನೂ ಮಾಡೋಕ್ಕಾಗಲ್ಲ, ಈ ಅನಿಕೇತ್ ಮತ್ತು ಚಂಚಲ ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಇದಾಗಿರುತ್ತೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಎಲ್ಲರೂ ಉಗಿದು ಹೋದಾದ್ಮೇಲೆ ಮೋನಿಕಾ, ನಂದು ಯಾವಾಗಲೂ ಇದೇ ಹಣ ಬರಾಗೋಯ್ತು, ಈ ಗೌರಿನೇ ಹೊಗಳಿ ಸಾಯ್ತಾರೆ ಎಲ್ಲರೂ ಅಂತೇಳ್ಬಿಟ್ಟು ಬೈಕೊಂಡು ಒಳಗೆ ಹೋಗ್ತಾಳೆ. ನೋಡೋ ನಮ್ಮ ಪ್ಲ್ಯಾನ್ ಹೆಂಗೆ ವರ್ಕ್ ಆಯಿತು ಅಂತೇಳ್ಬಿಟ್ಟು ಈ ಚಂಚಲ ಮತ್ತು ಅನಿಕೇತ್ ಫುಲ್ಲು ಖುಷಿಯಾಗಿ ನಗ್ತಾ ಇರ್ತಾರೆ. ಹೀಗೆ ಉಗಿಸ್ಕೊಂಡು ಹೋಗ್ತಾ ಇರಬೇಕು ಇವಳು ಅಂತ. ಇನ್ನು ಆಫೀಸಲ್ಲಿ ನಮ್ಮ ವಿವೇಕ್ ಅವರು ಡಿಸೈನ್ಸ್ನ ಚೆಕ್ ಮಾಡ್ತಾ ಇರ್ತಾರೆ. ಹೊಸ ಡಿಸೈನ್ಸು, ಇದು ಗೌರಿ ಮಾಡಿರೋ ಡಿಸೈನ್ಸ್ ಅಂದರೆ ನಂಬಕ್ಕೆ ಆಗಲ್ಲ ಅಂಥೇಳಿ ಅಷ್ಟರಲ್ಲಿ ಪಿಂಕು ಅವರು ಒಳಗಡೆ ಬರ್ತಾರೆ. ಸೊ ಬಂದಾದಮೇಲೆ, ಸರ್ ಐ ಆಮ್ ಕಮಿಂಗ್ ಅಂತ ಹೇಳಿದಾಗ, ಬಾ ಅಂತೇಳ್ಬಿಟ್ಟು ಕರೀತಾರೆ. ಸರ್ ಇವತ್ತಿನ ಹೊಸ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನೋಡಿ ಅಂತಂದಾಗ, ಹೌದಾ ಎಲ್ಲಿದೆ ಅಂತೇಳ್ಬಿಟ್ಟು ವಿವೇಕ್ ಕೇಳ್ತಾರೆ. ನೋಡಾದ್ಮೇಲೆ, ತುಂಬ ಚೆನ್ನಾಗಿದೆ ಪಿಂಕಿ, ತುಂಬ ಚೆನ್ನಾಗಿದೆ, ಈ ಡಿಸೈನ್ಸ್ ಮಾಡ್ತಿರೋರ ಕೈಗೆ ಏನು ಕೊಟ್ಟರು ಕಡಿಮೆನೇ, ಅವ್ರ ಹತ್ರ ನಾನು ಮಾತಾಡಬೇಕಲ್ಲ ಅಂದಾಗ, ಅಯ್ಯೋ ಮಾತಾಡಬೇಕಾ, ಆಗಲ್ಲ ಸರ್ ಅಂತಂದಾಗ, ಯಾಕಾಗಲ್ಲ, ಇಷ್ಟು ಒಳ್ಳೆ ಡಿಸೈನ್ ಮಾಡಿರೋರಿಗೆ ನಾನೊಂದು ಥ್ಯಾಂಕ್ಸ್ ಹೇಳೋದು ಬೇಡವಾ, ಅವ್ರನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ಫೋನ್ ಮಾಡು, ಫೋನಲ್ಲಿ ಕರೆನ್ಸಿ ಇಲ್ವಾ, ನಾನೇ ಹಾಕ್ಸ್ತೀನಿ ಅಂತಂದಾಗ, ಇಲ್ಲ ಇದೆ ಸರ್ ಅಂತೇಳ್ಬಿಟ್ಟು ಗೌರಿಗೆ ಫೋನ್ ಮಾಡಿ, ಮ್ಯಾಮ್ ನಿಮ್ಮ ಹತ್ರ ನಮ್ಮ ಬಾಸ್ ಮಾತಾಡಬೇಕಂತ ಅಂದಾಗ, ಅಯ್ಯೋ ನಿನಗೆ ಅರ್ಥ ಆಗಲ್ವಾ, ನನ್ನ ವಾಯ್ಸ್ನ ಕಂಡುಹಿಡಿದ್ಬಿಡ್ತಾರೆ, ನಾನು ಮಾತಾಡಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಮ್ಯಾಮ್ ಐ ಕಾಂಟ್ ಹೆಲ್ಪ್ ಮ್ಯಾಮ್ ಅಂತೇಳ್ಬಿಟ್ಟು, ಈಗ ಸರ್ ಮಾತಾಡಲೇಬೇಕಂತೆ ನಿಮ್ಮ ಹತ್ರ ಅಂತೇಳ್ಬಿಟ್ಟು ಈ ಕಡೆ ಪಿಂಕ್ ಕೊಡ್ತಾ ಇರ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ಇಸ್ಕೊತಾರೆ. ಮ್ಯಾಮ್ ನಿಮ್ಮ ಡಿಸೈನ್ ತುಂಬ ಚೆನ್ನಾಗಿದೆ. ಓ ಹೌದಾ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತೇಳ್ಬಿಟ್ಟು ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಬೇರೆ ಥರ ಮಾತಾಡ್ತಾಳೆ ಗೌರಿ. ವಾವ್ ನಿಮ್ಮ ವಾಯ್ಸ್ ಇಷ್ಟು ಚೆನ್ನಾಗಿದೆ, ನಿಮ್ಮ ಡಿಸೈನ್ ಥರನೇ ನಿಮ್ಮ ವಾಯ್ಸು ಚೆನ್ನಾಗಿದೆ ಮ್ಯಾಮ್ ಅಂತಂದಾಗ, ಥ್ಯಾಂಕ್ ಯು ಸೋ ಮಚ್, ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಇದಕ್ಕೆಲ್ಲ ಬಿಡಲ್ಲ, ಅದಕ್ಕೆ ಈ ರೀತಿ ಕದ್ದು ಮುಚ್ಚು ಡಿಸೈನ್ಸ್ ಮಾಡಬೇಕಾಗುತ್ತೆ ಅಂದಾಗ, ಹೌದೇನ್ರಿ, ಕಲೆಗೆ ಬೆಲೆ ಕೊಡ್ದಿರೋನು ಅವ್ನು ಎಂಥ ಗಂಡ ರೀ ಅಂದಾಗ, ಏನು ಮಾಡೋದು ಸರ್, ಅವ್ರಿಗೆ ನನ್ನ ಮೇಲೆ ತುಂಬಾ ಕೋಪ, ನಾನು ಏನು ಮಾಡಿದ್ರು ಅವ್ರಿಗೆ ಒಪ್ಕೊಳ್ಳೋದೇ ಇಲ್ಲ, ಸ್ವಲ್ಪ ಕೋಪಿಷ್ಟ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ವಾವ್ ನನ್ನ ಹೆಂಡ್ತಿನೂ ಇದ್ದಾಳೆ, ಒಂದು ಸ್ವಲ್ಪನೂ ಗೊತ್ತಿಲ್ಲ, ಬೆಳಿಗ್ಗಿನ ಸಾಯಂಕಾಲ ತನಕ ಬರೀ ಬೇಡವಾಗ್ತಿದ್ದ ಕೆಲಸಗಳನ್ನೇ ಮಾಡ್ತಾ ಇರ್ತಾಳೆ, ಅವಳನ್ನ ನನ್ನ ತಲೆ ಕಟ್ಟಿದಾರಲ್ಲ ಅದು ನನ್ನ ಕರ್ಮ, ನಾನು ಅವಳಿಗೆ ತಾಳಿ ಕಟ್ಟಿ ಒಳ್ಳೇದು ಮಾಡಿದ್ದೀನಿ, ಆದರೆ ಅವಳು ನನ್ನ ಮದುವೆ ಮಾಡಿಕೊಂಡು ನನಗೆ ಕೆಟ್ಟದ್ದು ಮಾಡಿದ್ದಾಳೆ ಅಂದ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಏನು ಹೆಂಡ್ತಿ ನಿನಗೆ ಕೆಟ್ಟದ್ದು ಮಾಡಿದ್ದಾಳಾ ಸರ್, ಹಂಗೆಲ್ಲ ಮಾತಾಡಬೇಡಿ ನೀವು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಯ್ಯೋ ಇದೇನಿದು ವಾಯ್ಸ್ ಚೇಂಜ್ ಆಗೋಯ್ತಲ್ಲ, ಏನಾಯ್ತು ಮ್ಯಾಮ್ ಅಂದಾಗ, ಓ ನೋ ಸರ್, ಹೆಣ್ಮಕ್ಳು ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದಲ್ವಾ, ಅದಕ್ಕೆ ಆ ಥರ ಮಾತಾಡಿದೆ. ಸರಿ ಸರ್, ನಮ್ಮ ಯಜಮಾನ್ರು ಬಂದ್ಬಿಡ್ತಾರೆ, ಅವ್ರಿಗೇನಾದರೂ ನಾನು ನಿಮ್ಮ ಜೊತೆ ಮಾತಾಡಿದೆ ಅಂದರೆ ನನ್ನ ಕೈಯೆಲ್ಲ ಸುಟ್ಟಾಕ್ಬಿಡ್ತಾರೆ ಸಿಗರೇಟಿಂದ ಅಂದ್ಬಿಟ್ಟು ಗೌರಿ ಕಟ್ ಮಾಡಿಬಿಡ್ತಾಳೆ. ವಾಟ್ ಕೈಯೆಲ್ಲ ಸುಟ್ಟಾಕ್ಬಿಡ್ತಾರೆ ಅಂದಾಗ, ಅವರು ಸರ್ ಅವ್ರ ಗಂಡ ತುಂಬ ಕ್ರೂರಿ ಅಂತೇಳ್ಬಿಟ್ಟು ಪಿಂಕು ಹೇಳ್ತಾ ಇರ್ತಾಳೆ. ಸೊ ಅಲ್ಲ ಪಿಂಕಿ, ಇದೇನು ನಡೀತಾ ಇದೆ, ಅಷ್ಟು ಒಳ್ಳೆ ಕಲೆ ಇರೋ ಹುಡುಗಿನ ಯಾಕೆ ಈ ಥರ ತುಳಿತಾ ಇದ್ದಾರೆ ಅಂದಾಗ, ಏನು ಮಾಡೋದು ಸರ್, ಅದರಲ್ಲೂ ಸರ್ ನಿಮಗೆ ಮತ್ತು ಈ ನಮ್ಮ ತ್ರೀಷಾ ಮೇಡಮ್ಗೆ ಒಳ್ಳೆ ಜೋಡಿ ಸರ್, ಅವ್ರ ಗಂಡ ಸರಿ ಇಲ್ಲ, ಇಲ್ಲಿ ನಿಮ್ಮ ಹೆಂಡತಿ ಸರಿ ಇಲ್ಲ, ನೀವು ಇಬ್ಬರು ಲವ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂದಾಗ, ನಿನಗೆ ಕೊಟ್ಟಿರೋ ಕೆಲಸನ ಮಾಡು, ಅದು ಬಿಟ್ಟು ಬೇರೆ ಮಾಡಬೇಡ ಅಂತೇಳ್ಬಿಟ್ಟು ವಿವೇಕ್ ಬೈಟ್ ಕಳಿಸ್ತಾರೆ. ಇನ್ನು ಈ ಹಾಳಾದ ಮೋನಿಕಾ ಡಯಟ್ ಅಂತ ಹೇಳ್ಬಿಟ್ಟು ತಲೆ ಸುತ್ತುತ್ತಾ ಇದ್ರೂ ತಿನ್ನಕ್ಕೆ ಬರ್ತಾಳೆ. ತಿಂದರೆ ನಾನು ದಪ್ಪ ಆಗಲ್ಲ, ದಪ್ಪ ಆಗ್ಬಿಡ್ತೀನಲ್ಲ, ಬಳ್ಳಿ ಥರ ಬಳುಕ್ಬೇಕು ನಾನು ಅಂತೇಳ್ಬಿಟ್ಟು ಇರ್ತಾರೆ. ಅಜ್ಜಿ ಒಂದು ಲೋಟ ನೀರು ಕೊಡಮ್ಮ ಅಂತೇಳ್ಬಿಟ್ಟು ಮೋನಿಕಂಗೆ ಕೇಳ್ತಾರೆ. ನೀರು ತಗೊಂಡು ಕೊಡೋಕೆ ಹೋದಾಗ ತಲೆ ಸುತ್ತುತ್ತಾ ಇರ್ತಾರೆ. ಏನಾಗ್ತಾ ಇದೆ ಅಕ್ಕ ಹೇಳು ಅಂದಾಗ, ಹೇಯ್ ಏನೂ ಇಲ್ಲ ಬಿಡೆ ಗೌರಿ ಅಂತೇಳ್ಬಿಟ್ಟು ಕೈ ಕಿತ್ಕೊಂಡು ಹೋಗ್ತಾಳೆ. ಇನ್ನು ಅಜ್ಜಿಗೆ ನೀರು ಕೊಡೋಷ್ಟರಲ್ಲಿ ದಪ್ಪಂತ ನೀರನ್ನು ಎತ್ತಕೊಂಡು ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ದೇವ್ರೆ ಮೋನಿಕಾ ಏನಾಯ್ತು ನಿನಗೆ, ಯಾಕೆ ಬಿದ್ದೋದೆ, ಗೌರಿ ಸರಿತಾ ಆಶಾ ಬನ್ನಿ ಅಂತೇಳ್ಬಿಟ್ಟು ಅಜ್ಜಿ ಹೋಗ್ತಾ ಇರ್ತಾರೆ. ಏನಾಯ್ತಮ್ಮ ಏನಾಯ್ತತೆ ಅಂತೇಳ್ಬಿಟ್ಟು ಬರೋ ಅಷ್ಟರಲ್ಲಿ ಈ ಮೋನಿಕಾ ತಲೆ ಸುದ್ದಿ ಬಿದ್ದಿರ್ತಾಳೆ. ಯಾಕೆ ಅಂದರೆ ಊಟ ತಿಂಡಿ ಇಲ್ದಂಗೆ ಡಯಟ್ ಮಾಡೋಕ್ಕೆ ಹೋದರೆ ಇನ್ನೇನಾಗುತ್ತೆ ಇವಳವ್ರ ಥರ. ಅಕ್ಕ ಏನಾಯಿತು ಅಂತೇಳ್ಬಿಟ್ಟು ಎಬ್ಬುಸಿ ಸ್ವಲ್ಪ ನೀರು ತಗೋಬಾ ಅಂತೇಳ್ಬಿಟ್ಟು ನೀರನ್ನ ಕುಡಿಸ್ತಾರೆ. ಏನಾಯಿತು ಅಂದಾಗ, ತಲೆ ಸುತ್ತ ಬಿದ್ದೆ ಅಂತೇಳ್ಬಿಟ್ಟು ಈ ಮೋನಿಕಾ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ಬಸ್ರಿ ಹೆಂಗಸು, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಆರೋಗ್ಯವಾಗಿ ಇರೋಕ್ಕಾಗಲ್ವಾ, ನಿನ್ಗೆ ಏನು ಬಂದಿರೋದು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ನಾನು ಊಟ ಮಾಡಿದ್ರೂ ಯಾಕೋ ಈ ಥರ ಆಗ್ತಿದೆ ಅಂದಾಗ, ಇಲ್ಲ ನೀನೇನು ತಿಂದಿಲ್ಲ ಅಂದಾಗ, ಡಾಕ್ಟ್ರಿಗೆ ಫೋನ್ ಮಾಡು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ ಆಶಾ ಯಜಮಾನ್ರು, ಬೇಗ ಬನ್ನಿ ಮೋನಿಕಾ ತಲೆ ಸುತ್ತ ಬಿದ್ದೋಗಿದ್ದಾಳೆ ಅಂತೇಳ್ಬಿಟ್ಟು ಹೀಗೆ ಬರ್ತೀನಿ ಅಂತ ಡಾಕ್ಟ್ರು ಹೇಳ್ತಾರೆ. ಇನ್ನು ಈ ಮೋನಿಕಾನ ಕುಂಡಿಸಿ ನೀರು ಕುಡಿಸಿ ಡಾಕ್ಟ್ರು ಬರೋ ಅಷ್ಟರಲ್ಲಿ ಡಾಕ್ಟ್ರು ಬಂದು ಇವಳಿಗೆ ಚೆಕ್ ಮಾಡಿ ನೋಡ್ತಾರೆ. ಡಾಕ್ಟ್ರಿಗೆ ಮೊದಲೇ ಎದುರಿಸ್ಬಿಟ್ಟಿರ್ತಾಳಲ್ಲ ಇವಳು ಚಾಕು ತೋರಿಸಿ, ನನಗೆ ಈ ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ನೀವು ನನ್ನ ಬಸ್ರಿ ಅಂತ ಹೇಳಬಾರ್ದು ಅಂತೇಳಿ. ಸೊ ಹಂಗಾಗಿ ಡಾಕ್ಟ್ರೆಲ್ಲ ಬಂದು ನೋಡಿ ಇವಳಿಗೆ BP ಲೋ ಆಗಿದೆ, ಇವಳು ಹೊಟ್ಟೆಗೆ
ಏನು ಊಟನೇ ಮಾಡಿಲ್ಲ. ಸೊ ಹಂಗಾಗಿ ಈ ರೀತಿ ಆಗಿದೆ. ಈ ಥರ ಏನು ತಿಂದೇ ಇದ್ದರೆ ಡಯೆಟು ಅದು ಇದು ಹುಡುಗಿ ನಾನು ದಪ್ಪ ಆಗೋಗ್ತೀನಿ ಅಂತ ಈ ಥರ ಪ್ರೆಗ್ನೆಂಟ್ ಲೇಡಿಗಳು ಮಾಡಿದ್ರೆ ಹೊಟ್ಟೆಲಿರೋ ಮಗುಗೆ ಏನು ಪರಿಸ್ಥಿತಿ ಆಗಬೇಕು ಅಂತೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾ ಇರ್ತಾರೆ. ಇವಳು ಸತ್ಯ ಹೇಳಲ್ಲ ಬಿಡು, ನಾನು ಸರಿಯಾಗಿ ಪಾಠ ಕಲಿಸಿದ್ದೀನಲ್ಲ ಅಂತೇಳ್ಬಿಟ್ಟು ಮೋನಿಕಾ ನಗ್ತಾ ಇರ್ತಾಳೆ. ತುಂಬ ವೀಕ್ ಆಗಿದ್ದಾರೆ ಇವರು, ಹೊಟ್ಟೆ ತುಂಬ ಊಟ ತಿನ್ನಬೇಕು, ಪ್ರೋಟೀನು ಆ ಥರ ಇರೋ ಐಟಮ್ಸ್ನೆಲ್ಲ ಚೆನ್ನಾಗಿ ತಿನ್ನಬೇಕು ಬಸ್ರಿ ಹೆಂಗಸು ಅಂತೇಳ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಹೇಳಿ ಹೋಗ್ತಾರೆ. ಏ ಮೋನಿಕಾ, ನಿನಗೆ ಬಸ್ರಿ ನೀನು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ಇಲ್ವಾ? ನಮ್ಮ ಮನೇಲಿ ತಿನ್ನೋಕ್ಕೇನು ಊಟ ಇಲ್ವಾ ನಿಮಗೆ? ಯಾಕೆ ಈ ಥರ ಎಲ್ಲ ಮಾಡ್ತೀಯಾ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾರೆ. ಡಾಕ್ಟ್ರು ಹೇಳಿದ್ದು ಕೇಳಿಸ್ಕೊಂಡ, ಚೆನ್ನಾಗಿ ಊಟನೇ ಮಾಡಿಲ್ಲ, ನೀರೇ ಕುಡ್ದಿಲ್ಲ ಅಂದರೆ ಬಸ್ರಿ ಹೆಂಗ್ಸಿಗೆ ತಲೆ ಸುತ್ತ ಬರದೆ ಇನ್ನೇನು ಬರುತ್ತೆ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನು ಈ ಮೋನಿಕಾ, ನಾನೇನೋ ಊಟ ತಿನ್ನೋಕೆ ರೆಡಿ ಆಗಿರ್ತೀನಿ, ಆದರೆ ಈ ಗೌರಿ ಮಾಡಿಕೊಡ್ಬೇಕಲ್ಲ ಅಂತೇಳ್ಬಿಟ್ಟು ಹೊಸ ಡ್ರಾಮಾನೇ ತೆಗೆದ್ಬಿಡ್ತಾಳೆ. ಏನು ಗೌರಿ ಮಾಡಿಕೊಡ್ಬೇಕಂದಾಗ, ಹೌದು ನನಗೆ ಗೀ ರೈಸ್ ತಿನ್ನಬೇಕು ಅಂತ ಅನಿಸ್ತು, ಕೇಳಿದೆ ಮಾಡ್ಕೊಡಕ್ಕ ಅಂತೇಳ್ಬಿಟ್ಟು, ನಾನು ಯಾಕೆ ಮಾಡಿಕೊಡ್ಲಿ ಅಂತೇಳ್ಬಿಟ್ಟು ನನಗೆ ಬೈದ್ಬಿಟ್ಲು. ಅದಕ್ಕೆ ನಂಗೆ ಬೇಜಾರಾಗಿ ನಾನು ಏನು ತಿಂದಿಲ್ಲ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ವಾಟ್, ಹೌದಾ ಗೌರಿ ನೀನು ಗೀ ರೈಸ್ ಮಾಡಿಕೊಡ್ಲಿಲ್ವಾ ಅಂದಾಗ, ಮಾಡಿಕೊಟ್ಟಿಲ್ಲ ಅಂದಮೇಲೆ ಮಾಡಿಕೊಟ್ಟಿಲ್ಲ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಿರ್ತಾಳೆ. ಅಕ್ಕ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ಮಾಡಿ ನಿನ್ನ ರೂಮ್ಗೆ ತಂದು ಕೊಟ್ಟನಲ್ಲಕ್ಕ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇಲ್ಲ ಏ ಗೌರಿ ಸುಳ್ಳು ಹೇಳ್ತಾ ಇದೆಯಾ ಅಂದಾಗ ಆಶಾ ಇದ್ದೋಳು, ಅವಳೆಲ್ಲ ಸುಳ್ಳು ಹೇಳ್ತಿರೋದು, ನೀನು ಸುಳ್ಳು ಹೇಳ್ತಿರೋದು ಅಂತೇಳ್ಬಿಟ್ಟು ಆಶಾ ಹೇಳ್ತಾರೆ. ಏನು ಹೇಳ್ತಿದ್ದೀರಾ, ನಾನೇ ಸುಳ್ಳು ಹೇಳಲಿ ಅಂದಾಗ, ಇರಿ ಒಂದು ನಿಮಿಷ ಮಾಡ್ತೀನಿ ಅಂತೇಳ್ಬಿಟ್ಟು ಹೋಗಿ ರೂಮಲ್ಲಿ ಗೀ ರೈಸ್ ಮಾಡಿಕೊಟ್ಟಿರ್ತಾಳಲ್ಲ ಗೌರಿ, ಅದನ್ನು ಬಟ್ಲಲ್ಲಿ ಹೆಂಗೆ ಕೊಟ್ಟಿರ್ತಾಳೋ ಅದು ಅಲ್ಲೇ ಬಿದ್ದಿರುತ್ತೆ. ಇವಳು ಒಂದು ತೂತೂ ಸಹ ತಿಂದಿರಲ್ಲ, ಯಾಕೆಂದರೆ ಬಳ್ಳಿ ಥರ ಬಳಕಬೇಕು ಅಂತ ಹೇಳಿರ್ತಾಳಲ್ಲ. ಸೊ ಆ ಉದ್ದೇಶಕ್ಕಾಗಿ ಈ ಥರ ಒಯ್ಯಾರ ಮಾಡಿರ್ತಾಳೆ ಇವಳು. ಆಶಾ ಅದನ್ನು ತಗೊಂಬಂದು ಇವಳು ಸರಿಯಾಗಿ ಚೀಮಾರಿನ ಹಾಕ್ತಾಳೆ. ಅಲ್ಲ ನೀನು ಏನು ಅಂದ್ಕೊಂಡಿದ್ಯಾ ಗೌರಿ, ನೀನು ನಾಳು ಅಂತ ಅಂದ್ಕೊಂಡಿದ್ಯಾ? ನೀನು ಬಸ್ರಿ ಆದರೆ ನಿನ್ನ ಆರೋಗ್ಯನ ನೀನೇ ನೋಡ್ಕೋಬೇಕು. ಗೌರಿ ಅಂತ ತಂಗಿ ಸಿಗೋಕ್ಕೆ ನೀನು ಪುಣ್ಯ ಮಾಡಿರಬೇಕು. ಅವಳು ಎಲ್ಲ ರೀತಿ ಅಡುಗೆಗಳನ್ನೂ ಮಾಡ್ತಾಳೆ, ನಿನಗೆ ತಿನ್ನೋಕ್ಕೆ ಜಂಬ, ಅದರಲ್ಲಿ ಸುಳ್ಳು ಬೇರೆ ಹೇಳ್ತಾ ಇದೆಯಾ ಅಂತೇಳ್ಬಿಟ್ಟು ಆಶಾ ಸರಿಯಾಗಿ ಅನ್ನನ ತಂದು ತೋರಿಸ್ತಾಳೆ ಎಲ್ಲರ ಮುಂದೆನೂ. ಇನ್ನು ಈ ಮೋನಿಕಾ ಇದ್ದೋಳು, ಹಾಳಾದ ಮನೆ ಕೆಲಸದೊಳಗೆ ಹೇಳಿದ್ದೆ ಇದನ್ನು ಆಚೆಗಾಕು ಅಂತ, ಅವಳು ಆಚೆ ಹಾಕೇ ಇಲ್ಲ, ಸಿಗಾಕೊಂಬಿಟ್ನಲ್ಲ, ಈಗೇನು ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಇದೇನಿದು ಮೋನಿಕಾ, ಅನ್ನ ತಾನೇ, ನಾನೇ ನೋಡಿದ್ದೀನಿ ಗೌರಿ ನಿನ್ನ ರೂಮ್ಗೆ ತಗೊಂಡೋಗ್ತಿದ್ನ, ಎಷ್ಟು ದುರಾಂಕಾರ ಇದ್ದರೆ ಈ ಥರ ನೀನು ಗೌರಿ ಮೇಲೆ ಸುಳ್ಳು ಹೇಳ್ತೀಯಾ? ಬೆಳಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡೋಳು ಅವಳು ಅಂತೇಳ್ಬಿಟ್ಟು ಆಶಾ ಹೇಳ್ತಾ ಇರ್ತಾರೆ. ಏನಿದು ಮೋನಿಕಾ, ವಾಟ್ ಇಸ್ ದಿಸ್ ಅಂತೇಳ್ಬಿಟ್ಟು ವಿವೇಕ್ ಕೇಳ್ತಾರೆ. ಏನು ಅಂದ್ಕೊಂಡಿದ್ಯಾ ನಿನ್ನ ನೆಂಟಿನ? ಬೆಳಿಗ್ಗೆ ಎದ್ದಾಗಿಂದ ದೇವ್ರ ಪೂಜೆ ಮಾಡೋದ್ರಿಂದ ಹಿಡಿದು ಈ ಮನೆ ರಾತ್ರಿ 12 ಗಂಟೆಗೆ ಲೈಟ್ ಆಫ್ ಮಾಡಿಕೊಂಡು ಮಲಗೋದೇ ಅವಳು, ಪ್ರತಿಯೊಂದು ಕೆಲಸ ಮಾಡೋದೇ ಅವಳು ಬಿಟ್ಟಿಯಾಗಿ ಸಿಕ್ಕಿದ್ದಾಳೆ ಅಂತ ಈ ರೀತಿ ಮಾತಾಡ್ತಿದ್ಯಾ? ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ನೀವು ಈ ರೀತಿ ನಡ್ಕೊಳೋದ್ರಲ್ಲಿ ನ್ಯಾಯ ಇದೆಯಾ? ಪಾಪ ಅವಳು ಎಷ್ಟು ಅಂತ ಕೆಲಸ ಮಾಡ್ತಾಳೆ, ನಿನಗೆ ಜಂಬನ ಊಟ ಮಾಡೋಕ್ಕೆ? ಏ ಅನಿಕೇತ್, ನಿನ್ನ ಹೆಂಡ್ತಿನ ನೀನು ನೋಡಿಕೊಂಡ್ರೆ ಸರಿ, ಗೌರಿ ಮಾಡಿ ಕೊಡೋಕ್ಕೆ ಅವಳಿಗೇನು ಇವಳು ಆಳಲ್ಲ, ಬೇಕಾದರೆ ಅವಳು ಊಟನ ಅವಳೇ ತಯಾರಿಸ್ಕೊಂಡು ತಿನ್ಬೋದು. ಯಾವಾಗಲೂ ಗೌರಿ ಮೇಲೆ ಆಪಾದನೆ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಪುಣ್ಯವತಿ ಬಿಟ್ಟು ಬಿದ್ದಿಲ್ಲ, ಅವಳು ಎಲ್ಲ ಕೆಲಸನೂ ಮಾಡ್ತಾಳೆ. ಅವಳು ಬಂದಾಗಿಂದ ಒಂದು ದಿವಸನೂ ಒಂದು ತಪ್ಪು ಮಾಡಿಲ್ಲ ಈ ಮನೇಲಿ. ನಿನ್ನ ಹೆಂಡ್ತಿ ಬಂದಾಗಿಂದ ಈ ಮನೇಲಿ ರಾಮಾಯಣನೇ, ಡೈಲಿ ಒಂದೊಂದು ಜಗಳ ಇದ್ದೇ ಇರುತ್ತೆ. ಸರಿಯಾಗಿ ಬುದ್ಧಿ ಕಲ್ಸೋಕ್ಕಾಗಲ್ವ ನಿನ್ನ ಹೆಂಡ್ತಿಗೆ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಬೈತಾರೆ. ನನ್ನ ಹೆಂಡ್ತಿ ಮೇಲೆ ಕೊಟ್ಟಿಲ್ಲ ಸುಳ್ಳು ಅಂತ ಹೇಳ್ತಿಲ್ಲ, ಎಷ್ಟು ದುರಾಂಕಾರ ಇರಬೇಕು ನಿನಗೆ ಅಂತೇಳ್ಬಿಟ್ಟು ಸರಿಯಾಗಿ ಚೀಮಾರಿ ಹಾಕ್ತಾರೆ. ಇನ್ನು ಅಯ್ಯೋ ದೇವ್ರೆ, ಈ ವಿವೇಕ್ಗೆ ಈ ಗೌರಿ ಇಷ್ಟ ಆಗ್ಬಿಟ್ಟಿದ್ದಾಳ, ಇಷ್ಟೊಂದೆಲ್ಲ ಹೆಂಡ್ತಿ ಮೇಲೆ ಪ್ರೀತಿಯಿಂದ ಮಾತಾಡ್ತಿದ್ದಾನೆ ಅಂತೇಳ್ಬಿಟ್ಟು ಸರಿತಾ ಆಶಾ ಎಲ್ಲ, ವಿವೇಕ್ ನೀನು ಸರಿಯಾಗೇ ಹೇಳ್ತಾ ಇದೆಯಾ, ಪಾಪ ಗೌರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾಳೆ, ಇವಳಿಗೆ ಮಾಡ್ಕೊಂಡು ತಿನ್ನೋಕ್ಕೆ ರೋಗ ಅಂತೇಳ್ಬಿಟ್ಟು ಉಗಿದು ಕಳಿಸ್ತಾರೆ. ಇನ್ನು ನಮ್ಮ ಗೌರಿ ರಾತ್ರಿ ಆದರೆ ಡಿಸೈನ್ ಬಿಡಿಸ್ಬೇಕಾಗುತ್ತಲ್ಲ, ಸೊ ಕಾರಲ್ಲಿ ಕುತ್ಕೊಂಡು ಡಿಸೈನ್ನ ಮಾಡ್ತಿರ್ತಾಳೆ. ಓಹೋ ತ್ರಿಷಾ ಮೇಡಮ್ ಇಲ್ಲಿದ್ದಾರೆ, ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯಲ್ವಾ ಗೌರಿ, ಇವತ್ತು ನೀನು ಕಣ್ಣ ಮುಚ್ಚಾಲೆ ಆಟ ಆಡೋಕ್ಕಾಗಲ್ಲ ಅಂತೇಳ್ಬಿಟ್ಟು, ಎಲ್ಲ ಸರೋಯ್ತು, ಇನ್ನೊಂದು ಕಲರ್ ಬಾಕಿ ಇದೆಯಲ್ಲ ಎಲ್ಲೋ ಅಂತೇಳ್ಬಿಟ್ಟು ವಿವೇಕ್ ಕೊಡ್ತಾರೆ. ಪರ್ಫೆಕ್ಟ್ ಎಲ್ಲೋ ಅಂತೇಳ್ಬಿಟ್ಟು ಗೌರಿ ಅದನ್ನು ಇಡ್ಸ್ಕೊಂಡು ಹಾಕಕ್ಕೆ ಹೋಗ್ತಾಳೆ. ಓಹೋ ನೀವೇನಾ ತ್ರಿಷಾ ಮೇಡಮ್ ಅವರೇ ಅಂತೇಳ್ಬಿಟ್ಟು ಅದನ್ನು ಇಸ್ಕೋತಾರೆ. ಯಾಕೆ ಗೌರಿ, ಯಾಕೆ ಈ ಥರ ಸುಳ್ಳು ಹೇಳ್ದೆ ಪುಣ್ಯವತಿ ನೀನು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರ್ ಅದು ಅಂದಾಗ ರಾಗ ಎಳಿಬೇಡ, ಇಷ್ಟು ಒಳ್ಳೆ ಡಿಸೈನ್ ಬಂದರೂ ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ ಅಂದಾಗ, ಸರ್ ನಾನು ಡಿಸೈನ್ ಅವತ್ತು ಮಾಡಿಕೊಟ್ಟಿದ್ದಕ್ಕೆ ನೀವು ಹೊರ್ದಾಕ್ಬಿಟ್ರಲ್ಲ, ಇದರಿಂದ ಏನಾದರೂ ಸ್ಯಾಲ್ರಿ ಬಂದರೆ ನಮ್ಮ ಅಪ್ಪ ಅಮ್ಮಂಗೆ ಕೊಡಬೇಕು ಅಂತ ಮಾಡಿದೆ ಅಂದಾಗ, ಇಷ್ಟು ಒಳ್ಳೆಯವಳು ನೀನು ಪುಣ್ಯವತಿ, ಇಷ್ಟು ಒಳ್ಳೆ ಗುಣ ಇರೋಳನ್ನ ನಾನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಇಂಥ ಡಿಸೈನ್ ಬಿಡಿಸ್ತಿರೋ ನಿನಗೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು ಅಂತೇಳ್ಬಿಟ್ಟು ವಿವೇಕ್ ತೀರ್ಮಾನ ಮಾಡ್ತಾರೆ. ಸರ್ ಇದೆಲ್ಲ ಬೇಡ ಸರ್ ಅಂದಾಗ, ಇಲ್ಲ ನೀನು ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತೀನಿ, ಅದೇ ರೀತಿ ತಪ್ಪು ಮಾಡಿದಾಗ ಬೈತೀನಿ, ಅದರಲ್ಲೂ ನಿನ್ನ ಗಂಡ ಸಿಗರೇಟಲ್ಲೆಲ್ಲ ಸುಡ್ತಾನೆ ಅಂತ ಹೇಳ್ಬಿಟ್ಟಿಲ್ಲ ಫೋನಲ್ಲಿ ಹೇಳ್ತಿದ್ದಲ್ಲ, ನಾನಂತ ಕೆಟ್ಟ ಗಂಡನ ಪುಣ್ಯವತಿ ಅಂದಾಗ, ಸಾರಿ ಸರ್ ನೀವು ಮತ್ತೆ ನನ್ನ ಟ್ಯೂಬ್ಲೈಟ್ ಎಲ್ಲ ಅಂತ ಅಂದಿದ್ರೆ ಅಂದಾಗ, ಇರೋದನ್ನ ಹೇಳ್ತಾ ಇದ್ನಪ್ಪ, ಆದರೆ ಇಂಥ ನಿನ್ನ ಕೈ ಗುಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ನಿನ್ನನ್ನು ಇವತ್ತು ನಮ್ಮ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿನಗೆ ಒಂದು ಸನ್ಮಾನ ಮಾಡಿಸ್ಲೇಬೇಕು, ಇಂಥ ಡಿಸೈನ್ನ ನನ್ನ ಹೆಂಡ್ತಿ ಬಿಡಿಸ್ತಾ ಇದ್ದಾಳೆ ಅಂದರೆ ವಾವ್ ಗ್ರೇಟ್ ಪುಣ್ಯವತಿ ನೀನು ಅಂತೇಳ್ಬಿಟ್ಟು ವಿವೇಕ್ ಹೊಗಳುತ್ತಾ ಇದ್ದಾರೆ. ಹಗ್ ಮಾಡಿಕೊಂಡು ನಿನ್ನ ಕೈಗೆ ಚಿನ್ನದ ಬಳೆಗಳು ಹಾಕಬೇಕು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತೇಳ್ಬಿಟ್ಟು. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.